ಮಾಂಗಲ್ಯ ಧಾರಣೆ ಆಗಿಲ್ಲ ಅಂದರೆ ಮಗು ಆಗಲ್ವಾ ಅಂತ ಪ್ರಶ್ನೆ ಹಾಕಬೇಕು. ಮದುವೆ ಆಗಲಿಲ್ಲ ಅಂದರೆ ಮಗು ಆಗಲ್ವಾ? ಈಗ ಏನಾರು ಕೇಳಿದ್ರೆ ಏನು ಹೇಳ್ಬೋದಮ್ಮ? ಅಲ್ಲ, ಮಗು ಆಗೋಕ್ಕೆ ಮಾಂಗಲ್ಯ ಹಾಕ್ಕೊಳ್ಳೇಬೇಕಾ? ಮಗು ಆಗುತ್ತೆ, ಸತ್ಯ. ಹೌದು ತಾನೇ? ಈಗ ಪ್ರಾಧಾನ್ಯತೆ ಯಾವುದಾಯ್ತು ಇಲ್ಲಿ? ಮದುವೆ ಮಾಂಗಲ್ಯ ಧಾರಣೆ ಪ್ರಾಧಾನ್ಯತೆ ಆಯಿತಾ, ಮಗು ಮಾಡ್ಕೊಳ್ಳೋದು ಪ್ರಾಧಾನ್ಯ ಆಯಿತಾ? ಇಲ್ಲಿ ಮಾಂಗಲ್ಯಕ್ಕೆ ಜಾಗ ಇಲ್ಲ. ಹೌದು. ಅಂದರೆ ಇದನ್ನು ತುಂಡರಿಸಿದಾಗ ಇವತ್ತು ಮಾಡ್ರನ್ನಲ್ಲಿ ಇದೇನು ದೊಡ್ಡ ವಿಷಯ ಅಲ್ಲ. ಎಷ್ಟೋ ಗೊತ್ತು, ಎಷ್ಟೋ ಗೊತ್ತಿಲ್ಲ, ಅದು ಓಕೆ, ಏನು ಮಾಡೋಕ್ಕಾಗಲ್ಲ, ಅರ್ಜೆಂಟು ಇರಲಿ. ಕೆಲವರು ವಯಸ್ಸಿನ ಪ್ರಭಾವ, ಕೆಲವರಿಗೆ ಆತರ ಸ್ವಭಾವ. ಸೊ ಹೀಗಾಗಿ ತಾಳ್ಮೆ ಅನ್ನೋದು ನಮ್ಮ ಜನಕ್ಕೆ ತುಂಬ ಕಮ್ಮಿ ಇವತ್ತಿನ ಕಲಿಯುಗದಲ್ಲಿ. ಏನು ಹೇಳಮ್ಮ? ತಾಳ್ಮೆ ತುಂಬ ಕಮ್ಮಿ ಇದೆ. ಓದಿದ ತಕ್ಷಣ ಕೆಲಸ ಸಿಗಬೇಕು, ಮದುವೆ ಆದ ತಕ್ಷಣ ಮಗು ಆಗಬೇಕು. ಈ ಆತರ ಅಂತಕ್ಕಂಥದ್ದೇ ಎರಡರಲ್ಲೂ ಸತ್ಯ ಸಿಕ್ಕಿಲ್ಲ. ಈ ಆತರದಲ್ಲೇ ನಾವು ಹಾಳಾಗಿರೋದು ಅಂತ ಗೊತ್ತಿಲ್ಲ. ಹಾಗಾದರೆ ಮಾಂಗಲ್ಯ ಧಾರಣೆ ಮಾಡಿಸಿರ್ತಕ್ಕಂಥದ್ದು ಮೊದಲಿಂದ ಮಾಡ್ಕೊಂಡ್ಬಂದಿರೋದು ಸರಿನಾ ತಪ್ಪಾಗಾದರೆ? ಮಾಂಗಲ್ಯ ತಪ್ಪಲ್ಲ, ನಾವು ಅರ್ಥ ಮಾಡ್ಕೊಳ್ಳದೇ ಇರೋದು ತಪ್ಪು. ಸರಿಯಾದ ಮದುವೆ ಯಾವುದು ಅಂತ ಕೇಳಿದ್ರಮ್ಮ ಇವತ್ತು ವಿಚಾರ ಇಲ್ಲ. ಶಾಸ್ತ್ರಬದ್ಧವಾದ ಸತ್ಯವಾದ ಮದುವೆ ಯಾವುದು? ಮದುವೆನಲ್ಲಿಲ್ಲ, ಮಗುನಲ್ಲೂ ಇಲ್ಲ. ಆದರೆ ಅರ್ಥ ಮಾಡ್ಸೋಕ್ಕೆ ಇದನ್ನು ಕಟ್ ಮಾಡಿದ್ದೀನಿ ನಾನು. ಕಾರಣ ಏನಂದರೆ, ಶಾಸ್ತ್ರಬದ್ಧವಾದ ಸತ್ಯವಾದ ಮದುವೆ ಯಾವುದು ಇದೆ? ಯಾವುದು? ಮದುವೆಯ ಮಂಟಪದಲ್ಲಿ ಹೆಣ್ಣು ಗಂಡು ಕನ್ನಡಿಯ ಮೂಲಕವ ಮುಖ ನೋಡ್ತಕ್ಕಂಥದ್ದೇ ಸತ್ಯವಾದ ಧರ್ಮಕ್ಕೆ ಹತ್ತಿರವಾದ ಮದುವೆ. ಅವರಿಬ್ಬರ ಮುಖದರ್ಶನ ಕನ್ನಡಿಯ ಮೂಲಕವಾಗಿ ನೋಡಬೇಕು, ನೇರ ಹುಡುಗ ಹುಡುಗಿ ನೋಡ್ಕೋಬಾರ್ದು. ಅದು ಎಲ್ಲಿ ನೋಡಬೇಕು? ಮದುವೆ ಮಂಟಪದಲ್ಲೇ ನೋಡಬೇಕು. ಅದಕ್ಕೆ ತೆರೆ ಹಿಡಿಯೋದು. ಈಗ ಮೊದಲೇ ತೆರೆ ಹಿಡ್ಕೊಂಡ್ಬಿಟ್ಟಿರ್ತಾರೆ ಅವರು. ಸಿನಿಮಾ ಥಿಯೇಟ್ರು, ಪಾರ್ಕು ಎಲ್ಲ ಕಡೆ ರೌಂಡೆಲ್ಲ ಹಾಕಿ ಮಾತಾಡಿ ಕೂತಾಡಿ ಟಿಫನ್ ಮುಗಿಸಿ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಆ ಮದುವೆ ಯಾಕದು? ಅದಕ್ಕೆ ಶಾಸ್ತ್ರ ಏನಮ್ಮ? ಆಮೇಲೆ ಅರ್ಥ ಮಾಡಿಕೊಂಡು ಲವ್ ಮಾಡಿಕೊಂಡು ಭಾರಿ ಚೆನ್ನಾಗಿರ್ತಾರಂತೆ. ಅಂಥವ್ರು ಬಂದರೆ ನಾನು ಹೇಳ್ತೀನಿ, ಅದು ಹೆಂಗೆ ಚೆನ್ನಾಗಿದೆ ಸ್ವಲ್ಪ ತೋರಿಸಿ. ಆಮೇಲೆ ಲವ್ ಮದುವೆನೂ ಫೇಲೆ. ಅಪ್ಪ ಅಮ್ಮ ನೋಡಿ, ದೇವ್ರು ಕೇಳಿ, ಆಮೇಲೆ ಪ್ರಸಾದ ಕೇಳ್ತಾರೆ ಕೆಲವರು, ಈ ಹೆಣ್ಣಿಗೆ ಗಂಡಿಗೆ ಮಾಡ್ಬೋದಾ ಅಂತ. ಹೌದಾ? ಇದನ್ನು ಕೇಳಿಬಿಟ್ಟು ಮಾಡಿದ್ರು ಹಂಗೆ ಆಗೋದು. ಹಾಗಾದರೆ ದೇವ್ರ ಹತ್ರ ಪ್ರಸಾದ ಕೇಳಿದ್ದು ಫೇಲೇ. ಅಲ್ಲೂ ನೀರು ಚುಮ್ಕಿಸ್, ನೀವು ಹೂವು ಟಪ್ಪಂತ ಕೆಳಗೆ ಬಿಡುತ್ತೆ. ಅಲ್ಲೂ ರಾಜಕೀಯ ದೇವಸ್ಥಾನದಲ್ಲಿ ಯಾಕೆ ಬಂದಿದ್ದೀರಿ? ಹೂ ಕೇಳಬೇಕಿತ್ತು. ಏನು ವಿಷಯ? ಮಗಳ ಮದುವೆ ಸೆಟ್ ಆಗದೆ, ಸರಿನಾ ತಪ್ಪಂತ ಕೇಳಬೇಕಿತ್ತು. ಫಸ್ಟ್ ಅಪ್ಲಿಕೇಶನ್ ಹಾಕ್ಬಿಟ್ರಿ ಅವರು. ಆಯಿತಾ? ಹೂ ಬೀಳಲೇಬೇಕು, ನೀರು ಹೊಡಿಬೇಕು, ಮೇಲಿಡಬೇಕು, ಆರತಿ ಮಾಡಿ ಟಪ್ ಅಂತ ಕೆಳಗೆ ಬಿಡುತ್ತೆ. ಸೊ ಪ್ರತಿಯೊಂದರಲ್ಲೂ ನಾವು ಸತ್ಯವನ್ನು ಹಾಳು ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ನಮ್ಮ ಸ್ವಾರ್ಥ, ನಾನು ಅಂತಕ್ಕಂಥದ್ದು ಮುಂದೆ ಇಟ್ಕೊಂಡು ಈ ರೀತಿ ಮಾಡ್ತಾ ಇರ್ತಕ್ಕಂಥ ಲೆಕ್ಕಾಚಾರಕ್ಕೆ ಮಾಂಗಲ್ಯ ಧಾರಣೆಯಲ್ಲಿ ನಾವು ಮಾಡ್ತಿರ್ತಕ್ಕಂಥದ್ದು ಶಾಸ್ತ್ರವನ್ನು ಬಿಟ್ಟು ಮದುವೆಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದಕ್ಕೆ ಮದುವೆಯಲ್ಲಿ ಮಾಂಗಲ್ಯಕ್ಕೆ ಅರ್ಥ ಇಲ್ಲ. ಇಂದಿನ ಕಾಲದಲ್ಲಿ ಯಾವ ಕಾರಣಕ್ಕೂ ಹುಡುಗ ಹುಡುಗಿ ನೋಡಿ ಮದುವೆ ಮಾಡ್ತಿರಲಿಲ್ಲ. ಅಪ್ಪ ಅಮ್ಮ ಹೋಗಿ ಸಂಬಂಧ ನೋಡ್ತಿದ್ರು, ಮದುವೆ ದಿನ ಹುಡುಗಿ ಕರ್ಕೊಂಡು ಹೋಗ್ತಿದ್ರು, ಹುಡುಗಿ ಹುಡುಗ ಮುಖನೇ ನೋಡ್ತಿರ್ಲಿಲ್ಲ. ಅದಕ್ಕೆ ಅಷ್ಟು ಚೆನ್ನಾಗಿತ್ತು ದಾಂಪತ್ಯ. ಇವತ್ತು ಟ್ರೈನಿಂಗ್ ತಗೊಂಡು ಮದುವೆ ಮಾಡ್ಕೋತಾರೆ. ಟ್ರೈನಿಂಗ್ ತಗೊಂಡು ಎಲ್ಲ ನೀವೇ ಅರ್ಥ ಮಾಡ್ಕೋಬೇಕು. ಯಾವ ಟ್ರೈನಿಂಗು ನಂಗೆ ಗೊತ್ತಿಲ್ಲ. ಟ್ರೈನಿಂಗ್ ತಗೊಂಡು ಮದುವೆ ಮಾಡ್ಕೋತಾರೆ. ಆಮೇಲೆ ಚೆನ್ನಾಗಿರ್ತೀನಿ ಅಂತ ಅಂದ್ಕೋತಾರೆ, ಅಪ್ರಾನೇ ಚೆನ್ನಾಗಿರಲ್ಲ.